ನಮಸ್ಕಾರ ಎಲ್ಲ ಪ್ರಿಯ ವೀಕ್ಷಕರಿಗೆ ಮೈ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪೋಷನ್ ಟ್ರ್ಯಾಕರ್ನಲ್ಲಿ ಅಪ್ಕಮಿಂಗ್ ಬೆನಿಫಿಷಿಯರಿ ಚೇಂಜಸ್ ಬಗ್ಗೆ ನಾನು ತಿಳಿಸ್ಕೊಡುತ್ತೀನಿ. ಮೊದಲನೇದಾಗಿ ನೀವು ಪೋಷನ್ ಟ್ರ್ಯಾಕರ್ ಲಾಗಿನ್ ಆದ ನಂತರ ಈ ರೀತಿಯಾಗಿ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜಲ್ಲಿ ಆ್ಯಕ್ಷನ್ ಸೆಂಟರ್ನಲ್ಲಿ ಇಲ್ಲಿ ಅಪ್ಕಮಿಂಗ್ ಬೆನಿಫಿಷಿಯರಿ ಚೇಂಜಸ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ 3 ರೀತಿಯಾದ ಕ್ಯಾಟಗರಿ ಇದೆ: ಎಕ್ಸ್ಪೆಕ್ಟೆಡ್ ಡೆಲಿವರಿ, ಇನ್ಯಾಕ್ಟಿವ್, ಕ್ಯಾಟಗರಿ ಚೇಂಜಸ್. ಮೊದಲನೇದಾಗಿ ಎಕ್ಸ್ಪೆಕ್ಟೆಡ್ ಡೆಲಿವರಿ. ಇಲ್ಲಿ ಒಂದು ನೋಟ್ ಹೇಳಿದ್ದಾರೆ: ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ EDD has arrived for the following beneficiaries. Migrate the beneficiary to the lactating mother category if the beneficiary gave birth successfully. ಅಂದರೆ ನೀವು ಡೆಲಿವರಿ EDD ಡೇಟ್ಗಿಂತ ಮುಂಚೆ ಆ ಲ್ಯಾಕ್ಟೇಟಿಂಗ್ ಮದರ್ನ ಡೆಲಿವರಿ ಆಗಿದ್ದರ ಮಾಹಿತಿನ ಭರ್ತಿ ಮಾಡ್ಬೇಕಂತೇಳಿ ಆ ನೋಟಲ್ಲಿ ತಿಳಿಸಿದ್ದಾರೆ. ಲ್ಯಾಕ್ಟೇಟಿಂಗ್ ಮದರ್ಗೆ ಮೈಗ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಒಂದು ನಿಮಗೆ ಉದಾಹರಣೆಯಾಗಿ ತೋರಿಸೋದಾದರೆ, ಶಾಂತಾಬಾಯಿ ಎಂಬರದು ED ಡೇಟ್ ಬಂದುಬಿಟ್ಟು ಏಪ್ರಿಲ್ 20 ಅಲ್ಲಿ ಕೂಡ ಕೊಟ್ಟಿದ್ದಾರೆ ಯಾವಾಗ ಮೈಗ್ರೇಷನ್ ಇನ್ಯಾಕ್ಟಿವ್ ಆಗುತ್ತೆ ಅಂತೇಳಿ. ಬೆನಿಫಿಷರಿ ವಿಲ್ ಬಿ ಡಿಆಕ್ಟಿವೇಟೆಡ್ ಆನ್ 10th May ಇಫ್ ಮೈಗ್ರೇಷನ್ ಈಸ್ ನಾಟ್ ಕಂಪ್ಲೀಟೆಡ್ ಬಿಫೋರ್ ದಟ್ ಡೇಟ್. ಅಂದರೆ ಮೇ 10ನೇ ತಾರೀಕು ಒಳಗಡೆ ನೀವೇನಾದರೂ ಮೈಗ್ರೇಷನ್ ಮಾಡಲಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಡಿಆಕ್ಟಿವೇಟ್ ಆಗುತ್ತೆ. ನಿಮಗೆ ಆವಾಗ ನಮ್ಮ ಪೋಷನ್ ಟ್ರ್ಯಾಕರ್ ಪಟ್ಟಿಯಿಂದ ಹೊರಟೋಗುತ್ತೆ. ನೀವು ನಂತರ ಮೈಗ್ರೇಷನ್ ಮಾಡ್ಕೊತಂದರೆ ಅದರ ಅವಕಾಶ ಇರೋದಿಲ್ಲ, ಯಾಕಂದರೆ ಅದು ಡಿಆಕ್ಟಿವೇಟ್ ಆಗಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವು ಈ ಅಪ್ಕಮಿಂಗ್ ಬೆನಿಫಿಷರಿ ಚೇಂಜಸ್ನ 2 ದಿನಕ್ಕೊಮ್ಮೆ ನೋಡ್ಕೊತಾ ಇರಬೇಕು. ಮೈಗ್ರೇಷನಲ್ಲಿ ಏನೇನು ಆಪ್ಷನ್ಸ್ ಇದೆ ನೋಡೋಣ. ಮೈಗ್ರೇಷನ್ ಆಪ್ಷನ್ಸಲ್ಲಿ ಅವ್ರದ್ದು ಡೆಲಿವರಿ ಡೇಟ್ ಕೇಳುತ್ತೆ, ಪ್ಲೇಸ್ ಆಫ್ ಡೆಲಿವರಿ, ಹೋಮ್, ಇನ್ಸ್ಟಿಟ್ಯೂಷನಲ್ ಅಂತಿದೆ, ಜೆಂಡರು ಮೇಲ ಫಿಮೇಲ, ಬಾಯ ಗರ್ಲ್ ಅಂತೇಳಿರುತ್ತೆ, ಆ ಮಗುವಿನ ತೂಕ ಎಷ್ಟು, ಹೈಟ್ ಎಷ್ಟು ಅಂತೇಳಿ ನಾವು ಕಡ್ಡಾಯವಾಗಿ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡಿದ ನಂತರ ಅಲ್ಲಿ ಪ್ರೊಸೀಡ್ ಬಟನ್ ಅನೇಬಲ್ ಆಗುತ್ತೆ. ಅದು ಕ್ಲಿಕ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ಬೇಬಿ ಪ್ರೊಫೈಲ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ 2 ಕ್ರಿಯೇಟ್ ಆಗುತ್ತೆ. ಒಂದು ಮದರ್ದು ಮೈಗ್ರೇಷನಲ್ಲಿ ಹೋಗ್ಬಿಟ್ಟು ಲ್ಯಾಕ್ಟೇಟಿಂಗ್ ಮದರ್ಗೆ ಹೋಗುತ್ತೆ, ಬೇಬಿದು 0 to 6 ಮಂತ್ಗೆ ಕ್ರಿಯೇಟ್ ಆಗುತ್ತೆ. ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ: ಯು ವಿಲ್ ನೀಡ್ ಟು ಕ್ರಿಯೇಟ್ ಅ ನ್ಯೂ ಬಾರ್ನ್ ಚೈಲ್ಡ್ ಪ್ರೊಫೈಲ್ ಇನ್ ದ ಫಾಲೋವಿಂಗ್ ಸ್ಟೆಪ್ಸ್ ಇನ್ ಆರ್ಡರ್ ಟು ಫಿನಿಶ್ ದ ಮೈಗ್ರೇಷನ್ ಪ್ರೊಸೆಸ್. ಇಲ್ಲೇನೆಂದರೆ ನೀವು ಮೈಗ್ರೇಷನ್ ತೊಗೊಂಡಾದ್ಮೇಲೆ ಬೇಬಿ ಪ್ರೊಫೈಲ್ ಕ್ರಿಯೇಟ್ ಮಾಡೋಕ್ಕೆ ಸ್ಟೆಪ್ ಇದೆ ಅಂತೇಳಿ ತಿಳಿಸ್ತದೆ. ಇದು ಪ್ರೆಗ್ನೆಂಟಿಂದ ಲ್ಯಾಕ್ಟೇಟಿಂಗ್ ಇದೆ, ಹೇಗೆ ಮೈಗ್ರೇಷನ್ ತೆಗೆದು ತಿಳಿಸಿದ್ದೀನಿ. ಅದೇ ರೀತಿಯಾಗಿ ನಿಮ್ಮಲ್ಲಿ ಯಾವ್ಯಾವ ಇದ್ದಾವೆ ಅಂತೇಳಿ ನೋಡಿಕೊಂಡು ಅದನ್ನ ಮೈಗ್ರೇಷನ್ ವಿತಿನ್ ದ ಡೇಟ್ ಒಳಗಡೆ ಮೈಗ್ರೇಷನ್ ಮಾಡ್ಕೋಬೇಕು. ಇಲ್ಲಿ ಇನ್ಯಾಕ್ಟಿವ್ ಅಂದರೆ ಕೀರ್ತನ ಎಂಬುವರು ಲ್ಯಾಕ್ಟೇಟಿಂಗ್ ಮದರು ಗರ್ಭಿಣಿಯಿಂದ ಲ್ಯಾಕ್ಟೇಟಿಂಗ್ ಆಗಿರ್ತಾರೆ. ಲ್ಯಾಕ್ಟೇಟಿಂಗ್ ಅವರ ಅವಧಿ 6 ತಿಂಗಳ ಮುಗಿದ ನಂತರ ಅವರು ಇನ್ಯಾಕ್ಟಿವ್ ಆಗ್ತಾರೆ ಅಂತೇಳಿ ಇಲ್ಲಿ ನಮಗೆ ಶೋ ಆಗ್ತಿದೆ. ಇಲ್ಲಿ ಕೂಡ ನೋಟ್ ಇದೆ: ಫಾಲೋವಿಂಗ್ ಬೆನಿಫಿಷರಿ ವಿಲ್ ಬಿಕಮ್ ಇನ್ಯಾಕ್ಟಿವ್ ವಿತಿನ್ ದ ನೆಕ್ಸ್ಟ್ 30 days. ಅವರು 6 ತಿಂಗಳ ಮುಗಿಯೋದ್ರ ಮುಂಚಿತವಾಗಿ 30 ದಿನಗಳವರೆಗೆ ನಮಗೆ ಮುಂಚಿತವಾಗಿ ತೋರಿಸ್ತಾ ಇದೆ ಇವರು May 5ಕ್ಕೆ ಇನ್ಯಾಕ್ಟಿವ್ ಆಗ್ತಾರೆ ಅಂತೇಳ್ಬಿಟ್ಟು. ಅದೇ ರೀತಿಯಾಗಿ ಇದು ಇನ್ಯಾಕ್ಟಿವ್ ಬಗ್ಗೆ. ಇಲ್ಲಿ ಕ್ಯಾಟಗರಿ ಚೇಂಜಸ್ಸಲ್ಲಿ ಇಲ್ಲಿ ಕೂಡ 30 days ಇರುತ್ತೆ. ಕ್ಯಾಟಗರಿ ಚೇಂಜಸ್ ಆಟೋಮೆಟಿಕ್ಕಾಗಿ ಚೇಂಜ್ ಆಗುತ್ತೆ ಒಂದು ಪ್ರೊಫೈಲ್ ಕ್ರಿಯೇಟ್ ಆದ ನಂತರ. ಇಲ್ಲೇನಾಗುತ್ತೆ, ಪವನ್ ಆರ್ ಎಂಬುದು ಈಗ ಪ್ರೆಸೆಂಟು 6 ತಿಂಗಳಿಂದ 3 ವರ್ಷ ಇದೆ. ಈಗ 3 ರಿಂದ 6 ವರ್ಷಕ್ಕೆ May 1ಕ್ಕೆ ಚೇಂಜ್ ಆಗುತ್ತೆ ಅಂತೇಳಿ ಕೊಟ್ಟಿದ್ದಾರೆ.
ಬೇಬಿ ಅಂತಿದೆ, ಇಲ್ಲಿ ಕೂಡ ಅಷ್ಟೇ 0 to 6 ಮಂತ್ ಇದೆ. ಇಲ್ಲೇನಾಗುತ್ತೆ 6 ಮಂತ್ ಟು 3 ಇಯರ್ಸ್ಗೆ ಮೇ 5ನೇ ತಾರೀಕಿಗೆ ಕ್ಯಾಟಗರಿ ಚೇಂಜಸ್ ಆಗುತ್ತೆ ಅಂತ ಹೇಳ್ತಿದೆ. ದೀಪಶ್ರೀ ಕೂಡ 6 ತಿಂಗಳಿಂದ 3 ವರ್ಷ, 3ರಿಂದ 6 ವರ್ಷಕ್ಕೆ ಚೇಂಜಸ್ ಆಗುತ್ತೆ. ಇಲ್ಲಿ ನಿಮಗೆ ಇದು ತುಂಬಾ ಅನುಕೂಲವಾಗಿದೆ. ಯಾವ್ಯಾವ ಬೆನಿಫಿಷರಿ ಯಾವ್ಯಾವ ಕ್ಯಾಟಗರಿಗೆ ಚೇಂಜಸ್ ಆಗ್ತದೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ಇದು ತೋರಿಸ್ತದೆ. ನೀವು ಅತಿ ಮುಖ್ಯವಾಗಿ ಮಾಡಬೇಕಾಗಿರೋದು ಡಿಲಿವರಿಯಿಂದ ಮೈಗ್ರೇಷನ್ ನೀವು ಮಾಡ್ಕೋಬೇಕಂತಹ ಬೆನಿಫಿಷರ್ನ ನೋಟ್ ಮಾಡಿಕೊಂಡು ಅವರು ಎಲ್ಲಿ ಮಗು ತೂಕ ಮತ್ತು ಎತ್ತರ, ಹಿಮೋಗ್ಲೋಬಿನ್ನು, HB ಅದೆಲ್ಲನೂ ಮಾಹಿತಿ ನಾವು ತೂಕ ಎಲ್ಲ ಎಂಟ್ರಿ ಮಾಡಿಸ್ಕೋಬೇಕಾಗುತ್ತೆ. ಅದರಿಂದ ಈ ಅಪ್ಕಮಿಂಗ್ ಬೆನಿಫಿಷರಿ ಬಂದೋದ್ರಿಂದ ಯಾವ ಬೆನಿಫಿಷರಿ ಕೂಡ ಮೈಗ್ರೇಟ್ ಆಗೋಕ್ಕೆ ನಮಗೆ ಚಾನ್ಸಸ್ ಇರೋದಿಲ್ಲ. ಆದ್ದರಿಂದ ಈ ಬೆನಿಫಿಷರಿನ ನೀವು ಈ ಆಪ್ಷನ್ಸ್ನ ಪ್ರತಿದಿನ ನೋಡಬೇಕಾಗುತ್ತೆ. ಯಾವ ಬೆನಿಫಿಷರಿ ಯಾವ ಕ್ಯಾಟಗರಿ ಚೇಂಜಸ್ ಆಗ್ತಾರೆ ಅಂತೇಳಿ. ಈ ಅಪ್ಕಮಿಂಗ್ ಬೆನಿಫಿಷರಿ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.